ವಿಜಯನಗರ ಸಾಮ್ರಾಜ್ಯದ ಯೋಧ. ವಿಜಯನಗರ ಸಾಮ್ರಾಜ್ಯದ ಕಾಲ. ತುಂಗಭದ್ರಾ ನದಿಯ ತೀರದಲ್ಲಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ವೀರಣ್ಣ ಎಂಬ ಯುವ ಯೋಧ ವಾಸಿಸುತ್ತಿದ್ದ. ಬಾಲ್ಯದಿಂದಲೇ ಅವನಿಗೆ ಕತ್ತಿಯಾಟ ಮತ್ತು ಕುದುರೆ ಸವಾರಿ ಎಂದರೆ ತುಂಬಾ ಆಸಕ್ತಿ. ಒಂದು ದಿನ ಶತ್ರು ಸೈನ್ಯವು ಹಳ್ಳಿಯ ಕಡೆಗೆ ಬರುತ್ತಿದೆ ಎಂಬ ಸುದ್ದಿ ಬಂದಿತು. ಹಳ್ಳಿಯ ಜನರು ಭಯದಿಂದ ನಡುಗತೊಡಗಿದರು. ಆಗ ವೀರಣ್ಣ ಮುಂದೆ ಬಂದು, ನಮ್ಮ ಊರನ್ನು ನಾವು ರಕ್ಷಿಸೋಣ, ಧೈರ್ಯ ಕಳೆದುಕೊಳ್ಳಬೇಡಿ ಎಂದು ಎಲ್ಲರಿಗೂ ಧೈರ್ಯ ತುಂಬಿದ. ರಾತ್ರಿಯ ವೇಳೆ ವೀರಣ್ಣ ತನ್ನ ಸ್ನೇಹಿತರೊಂದಿಗೆ ಒಂದು ಯೋಜನೆ ರೂಪಿಸಿದ. ಹಳ್ಳಿಯ ಪ್ರವೇಶ ದಾರಿಯಲ್ಲಿ ಮರದ ದಿಮ್ಮಿಗಳನ್ನು ಅಡಗಿಸಿ ಇಟ್ಟನು. ಶತ್ರು ಸೈನ್ಯವು ಬೆಳಿಗ್ಗೆ ಹಳ್ಳಿಗೆ ಪ್ರವೇಶಿಸಲು ಯತ್ನಿಸಿದಾಗ ದಿಮ್ಮಿಗಳು ಉರುಳಿ ಅವರ ದಾರಿಯನ್ನು ತಡೆದವು. ಅಷ್ಟರಲ್ಲೇ ವೀರಣ್ಣ ಮತ್ತು ಅವನ ಸಂಗಾತಿಗಳು ದಾಳಿ ಮಾಡಿ ಶತ್ರುಗಳನ್ನು ಹಿಂದಕ್ಕೆ ಓಡಿಸಿದರು. ಹಳ್ಳಿಯ ಜನರು ಸಂತೋಷದಿಂದ ವೀರಣ್ಣನನ್ನು ಅಭಿನಂದಿಸಿದರು. ಈ ಸುದ್ದಿ ವಿಜಯನಗರದ ರಾಜನ ಕಿವಿಗೂ ತಲುಪಿತು. ರಾಜನು ವೀರಣ್ಣನನ್ನು ಅರಮನೆಗೆ ಕರೆಸಿ ಅವನ ಶೌರ್ಯವನ್ನು ಮೆಚ್ಚಿ ವೀರಚಕ್ರ ಎಂಬ ಗೌರವ ನೀಡಿ ಸನ್ಮಾನಿಸಿದ. ಆ ದಿನದಿಂದ ವೀರಣ್ಣನ ಹೆಸರು ಧೈರ್ಯ ಮತ್ತು ದೇಶಪ್ರೇಮದ ಸಂಕೇತವಾಗಿ ಎಲ್ಲೆಡೆ ಪ್ರಸಿದ್ಧವಾಯಿತು. ನೀತಿ: ಧೈರ್ಯ ಮತ್ತು ಬುದ್ಧಿವಂತಿಕೆ ಒಂದಾಗಿದ್ದರೆ ಯಾವುದೇ ಸವಾಲನ್ನು ಜಯಿಸಬಹುದು.